ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ ಸೋಮು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನೈತಂದ್ರೆ ಸ್ಟಡಿ ಬಗ್ಗೆ ಜಾಸ್ತಿ ಹೇಳ್ತೀನಿ. ಯಾಕಂದ್ರೆ ಭಾಳಷ್ಟು ಹುಡುಗರು ಕಾಲ್ ಮಾಡ್ತಿರೋದು ಸದ್ಯದ ಮಟ್ಟಿಗೆ ಅದ. ಯಾಕಂದ್ರೆ ಮುಂದೆ ಫ್ಯೂಚರ್ ಒಳಗೆ ನಿಮಗೇನು ಎಕ್ಸಾಮ್ ಅದಾವೆ. SSC GD ಬಂತು, BSF ಟ್ರೇಡ್ಸ್ಮನ್ ಬಂತು. ಸೊ ಇದಕ್ಕೆ ಸಂಬಂಧಪಟ್ಟ ಭಾಳ ಜನ ಕಾಲ್ ಮಾಡತ್ತಿದ್ರಿ. ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಹೇಳ್ತೀನಿ. ಯಾಕೆ ಹೇಳಾಕತ್ತಾನಂದ್ರೆ ಕಾರಣ, ಕೆಲವೊಂದಿಷ್ಟು ಚಾನಲಲ್ಲಿ ಮೆರಿಟ್ ಅಷ್ಟಕ್ಕೆ ನಿಲ್ಲತ್ತ, ಕಟಪ್ ಇಷ್ಟಕ್ಕೆ ನಿಲ್ಲತ್ತ ಅಂತೇನು ಹೇಳ್ತಾ ಇದ್ದಾರೆ ಅಂಥೇಳಿ ಹುಡುಗರು ಕನ್ಫ್ಯೂಸ್ ಆಗೋದು, ತಮ್ಮಷ್ಟಕ್ಕೆ ತಾವು ಸ್ಯಾಟಿಸ್ಫೈಡ್ ಆಗೋದು. ಕ್ವಶನ್ ಪೇಪರ್ ತೊಗೊಳ್ಳೋದು, ಬಿಡಿಸೋದು, ಅದರೊಳಗೆ ಅವ್ರು ಹೇಳಿದ ಪ್ರಕಾರ ಇಷ್ಟಾದ್ರೆ ನಂದು ಸೆಲೆಕ್ಟ್ ಆಗ್ತೈತೆ ಅನ್ನೋದು ಸಂತೋಷ ಪಡೋದು ಮಾಡಾಕ್ತಾರೆ. ನಂದು ಕುಂಡಿರ್ತೈತಿ ಅಂತ ಅಂದ್ಕೊಂಡು ಸ್ಟಡಿ ಬಗ್ಗೆ ಗಮನನ ಕಡಿಮೆ ಕೊಡಾಕ್ತಾರೆ ಅಂಥೇಳಿ ಕಾಲ್ ಮಾಡಿದ್ರು. ನಮ್ದು ಕುದುರತ ಸರ ಇಷ್ಟು ಸ್ಟಡಿ ಮಾಡಿದರೆ ಈ ಥರ ಕ್ವಶನ್ ಪೇಪರ್ ಬಂದರೆ ನಾವು ಸೆಲೆಕ್ಟ್ ಆಗ್ತೀವಿ ಅಂತೆಲ್ಲ ಹೇಳಾಗ್ತಿದ್ರು. ನೀವು ಅಂದ್ಕೊಂಡ ಥರ ಯಾವುದು ನಡೆಯೋದಿಲ್ಲ. ಯಾವುದೇ ಯೂಟ್ಯೂಬ್ ಚಾನಲ್ದವ್ರು ಹೇಳಿದ್ರು ಕೂಡ ಆ ಥರ ನಡೆಯೋದಿಲ್ಲ. ಸೊ ಇನ್ನೊಬ್ಬರು ಹೇಳಿದ್ರ ಮ್ಯಾಗ ನೀವು ಡಿಪೆಂಡ್ ಆಗಕ್ಕೆ ಹೋಗಬೇಡ್ರಿ. ಸ್ಟಡಿ ಯಾವ ಥರ ಅಂತಂದ್ರೆ ನಿಮಗೆ ಸಿಲೆಬಸ್ ಫಿಕ್ಸ್ ಇದ್ದಿದ್ದೈತಿ. ಆ ಸಿಲೆಬಸ್ ನೀವು ಕಂಪ್ಲೀಟ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ರಿ. ನೀವು ಸದ್ಯದ ಮಟ್ಟಿಗೆ ಎಷ್ಟು ಓದಿದ್ರೂ ಕಡಿಮೆನ. ಏನು 4 ಸಬ್ಜೆಕ್ಟ್ ಅದಾವು: ಮ್ಯಾಥ್ಸ, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಡ್ಜ್ ಮತ್ತು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್. ಇದು ನೀವು ಎಲ್ಲಿವರೆಗೂ ಪರ್ಫೆಕ್ಟ್ ಆಗೋದಿಲ್ಲ ಅಲ್ಲಿವರೆಗೂ ನೀವು ನಿಮ್ಮಷ್ಟಕ್ಕೆ ಅನ್ಕೊಳಕ್ಕೆ ಹೋಗಬೇಡ್ರಿ. ನಾ ಇಷ್ಟು ಓದಿದ್ದೀನಿ, ಇಷ್ಟು ಆದ್ರೆ ಕುಂಡಿರ್ತೈತಿ, ಅವ್ರು ಹೇಳೋ ಪ್ರಕಾರ ಆದ್ರೆ ಕುಂಡಿರ್ತೈತೆ ಅಂತ ಅನ್ನಕ್ಕೆ ಹೋಗಬೇಡ್ರಿ. ಅದೆಲ್ಲ ನಿಮ್ಗೆ ಭ್ರಮೆ. ಯಾಕಂದ್ರೆ ನಿಮ್ಮನ್ನ ದಿಕ್ಕು ಬದಲಿಸ್ತಾರೆ ಅವ್ರು. ಈ ಥರ ಅವ್ರದ್ದು ಯಾವುದೇ ಕೆಟ್ಟ ಉದ್ದೇಶ ಅಲ್ಲ, ಸುಮ್ಮನೆ ಅವ್ರಿಗೊಂದೇನು ಚಾನಲ್ ಓಡಬೇಕನ್ನುವಂಥ ಉದ್ದೇಶ ಇರ್ತೈತಿ. ಹಾಗೆ ಸುಳ್ಳು ನಾನು ಈ ಥರ ಓದಿದ್ದೀನಿ, ನಾನು ಇಷ್ಟು ಎಕ್ಸಾಮ್ ಪಾಸ್ ಮಾಡಿದ್ದೆ, ಅಷ್ಟು ಎಕ್ಸಾಮ್ ಪಾಸ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಿಮ್ಮನ್ನು ಅಟ್ರಾಕ್ಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದ್ರ ಕಡೆ ಲಕ್ಷ್ಯ ಕೊಡೋಕೆ ಹೋಗ್ಬೇಡ್ರಿ. ನಿಮ್ದು ಏನೈತಿ ಲಕ್ಷ್ಯ ಬರೀ ಸ್ಟಡಿ ಮಾಡೋದೊಂದು. ಮತ್ತು ಪದೇ ಎಕ್ಸಾಮ್ ಬಗ್ಗೆ ಕೇಳಾಗ್ತಿದ್ರಿ. ಎಕ್ಸಾಮ್ದ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಯಾವಾಗ ಬರಲಿ, ಆದ್ರೆ ನೀವು ಸ್ಟಡಿ ಮಾಡೋದೊಂದು ನಿಮ್ದು ಗಮನ ಕೊಡ್ರಿ. ನೀವು ಅನ್ನೋಸತಿ ಕಂಟಿನ್ಯೂ 2 ತಿಂಗಳು, 3 ತಿಂಗಳು, 4 ತಿಂಗಳು ಗಂಟಲೆ ಸ್ಟಡಿ ಮಾಡ್ಕೊತ ಕುಂತು ಬೇಜಾರಾಗೈತೆ ಅನ್ನೋಕ್ಕಿಂತ ನೀವು ಅದರೊಳಗೆ ಎಷ್ಟು ಪರ್ಫೆಕ್ಟ್ ಆಗಿರಿ ಅದನ್ನು ನೀವು ತಿಳ್ಕೊರಿ. ಯಾವ ಸಬ್ಜೆಕ್ಟ್ ಒಳಗೆ ಎಷ್ಟು ಪರ್ಫೆಕ್ಟ್ ಆಗಿರಿ ಅದನ್ನು ತಿಳ್ಕೊರಿ. ಎಷ್ಟು ಓದಿದ್ರು ನೀವು ಇನ್ನೂ ಕಡಿಮೆ ಅಂದ್ಕೊಂಡದನ್ನು ಓದಬೇಕು. ಇವತ್ತು ನಾ 2 ತಾಸು ಓದೀನಿ, 3 ತಾಸು ಓದೀನಿ ಅಂತ ನೀವು ಕೌಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಇವತ್ತು ನೀವು ಕೌಂಟ್ ಹಾಕಿದ್ರಿ, ಅದೇ ಪ್ರಕಾರ ಸ್ಟಡಿ ಮಾಡೋದು ಬಿಟ್ಟು ಕುಂತ್ರಿ, ನಾಳೆ ಎಕ್ಸಾಮ್ ಸೆಂಟರ್ದಾಗ ಕುಂತಾಗ ಗೊತ್ತಾಗ್ತೈತಿ ಎಷ್ಟು ನಾವು ಸ್ಟಡಿ ಮಾಡೀವಿ, ನಮ್ಮ ಕೆಪಾಸಿಟಿ ಎಷ್ಟೈತಿ ಅನ್ನೋದು. ಸೊ ಹಾಗಾಗಿ ಕಟಪ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೆರಿಟ್ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಒಳಗನ ಎಷ್ಟೋ ಹುಡುಗರು ಫೈನಲ್ ಮೆರಿಟ್ವರೆಗೂ ಹೋಗಿ ಪಾಯಿಂಟ್ ಒಳಗೂ ಫೇಲ್ ಆಗ್ತಾರೆ. ಸೊ ಹಾಗಾಗಿ ಆವತ್ತು ನೀವು ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಈಗ ನಿಮ್ಗೆ ಅವಕಾಶ ಐತಿ, ಸ್ಟಡಿ ಮಾಡ್ಕೊರಿ. ಕಟಪ್ ಬಗ್ಗೆ ಲಕ್ಷ್ಯ ಕೊಡಕ್ಕೆ ಹೋಗ್ಬೇಡ್ರಿ. ಇಷ್ಟು ನಿಲ್ಲುತ್ತಾ ಅಷ್ಟು ನಿಲ್ಲುತ್ತಾ ಅಂಥೇಳಿ. ಯಾಕಂದ್ರೆ ನೀವು ಕೆಲವೊಂದಿಷ್ಟು ಜನ ಹೇಳ್ತಾರೆ, ಅವ್ರು ಹೇಳಿದ್ರ ಪ್ರಕಾರ ನಾನು ಕುಂಡಿರ್ತೈತೆ 100% ಕುಂದಿರ್ತೈತೆ ಅಂಥೇಳಿ ಕಾನ್ಫಿಡೆಂಟಾಗಿ ಕೋಚಿಂಗ್ ಸೆಂಟ್ರಿಗೆ ಇದ್ದವರು ಸ್ವಲ್ಪ ಮನೆಗೆ ಬರ್ಬೋದು. ಇಲ್ಲ ಮನೆಯೊಳಗೆ ಕುಂತು ಹೋದವರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡೋದು ಕಡಿಮೆ ಮಾಡ್ಬೋದು. ಸೊ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲಿವರೆಗೂ ನೀವು ನಿಮ್ಮ ಸಿಲೆಬಸ್ ಏನೈತಿ, ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುವವರೆಗೂ ಪ್ರತಿಯೊಂದು ಲೆಸನ್ನು ನೀವು ಏನು ಬರೋವರೆಗೂ ಬಿಡಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಆದಷ್ಟು ಟೈಮ್ ಕೊಟ್ಟು ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಪಡ್ರಿ. 4 ತಾಸು 5 ತಾಸು ಕೌಂಟಿಂಗ್ ಬರೋದೇ ಇಲ್ಲ. ಇದನ್ನ ಈಗ ಹೇಳ್ತೀನಿ. ಎಕ್ಸಾಮ್ ಸೆಂಟ್ರ್ ಒಳಗೆ ಕುಂತಾಗ ನಿಮ್ಗೆ ಗೊತ್ತಾಗ್ತೈತಿ ನಾ ಎಷ್ಟು ಓದೀನಿ ಎಷ್ಟಿಲ್ಲ ಅನ್ನೋದು. ಯಾಕಂದ್ರೆ ಅವಾಗ ಒಂದೊಂದು ಸೆಕೆಂಡು ಕೂಡ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಕ್ವಶನ್ ಪೇಪರ್ 1 ಪೇಜ್ ಹೊಸಗುಡ್ದನ ನಿಮ್ಮದು ಟೈಮಿಂಗ್ ಹೋಗಿರ್ತೈತಿ. ಅವಾಗ ಯಾಕಂದ್ರೆ ಇದು ಕನ್ಫ್ಯೂಸ್ ಆದ್ರೆ, ನೀವು ಕನ್ಫ್ಯೂಸ್ ಆಗಲಿಲ್ಲ, ನಿಮಗೆ ಸಿಲೆಬಸ್ ಕರೆಕ್ಟಾಗಿ ಗುರ್ತಿತ್ತು ಅಂತಂದ್ರೆ ಬಹಳ ಈಸಿಯಾಗಿ ನೀವು ಕ್ವಶನ್ ಪೇಪರನ್ನ ಸಾಲ್ವ್ ಮಾಡ್ಕೋಬೋದು. ನೀವೇನಾರು ಕನ್ಫ್ಯೂಸ್ ಒಳಗಿದ್ರಿ, ಅರ್ಧ ಓದ್ಕೊಂಡು ಅರ್ಧ ಬಿಟ್ಟು ಇತ್ತಾಗ 100% ಸಕ್ಸಸ್ಸು ಇಲ್ಲ, ಇತ್ತಾಗ 0ನೂ ಇಲ್ಲ, ನಡ್ಕ ಬಂದು ಕುಂತು ಕನ್ಫ್ಯೂಸ್ ಆದ್ರೆ ಅಂದ್ರೆ ಮುಂದೆ ನೀವು ಕ್ವಶನ್ ಪೇಪರ್ ಏನು ಬಿಡಿಸಿದಿರ್ತೈತಿ ಅದು ಕೂಡ ನಿಮಗೆ ವಜನ್ ಅನಿಸ್ತೈತಿ. ಯಾಕಂದ್ರೆ ಟೈಮಿಂಗ್ ಕಡಿಮೆ ಐತೆ ಅನ್ನೋದು. ಆವಾಗ ಜಲ್ದಿ ನೀವು ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೋಗಿ ಬರೋದನ್ನು ಕೂಡ ತಪ್ಪ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಿ.
ಆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಪರ್ಫೆಕ್ಟ್ ಇತ್ತಂದ್ರೆ ಒಂದು ಕ್ವಶನ್ ನಿಮಗೆ ಬರೀ 10 ಸೆಕೆಂಡ್ ಸಾಕಾಗ್ತೈತಿ. 1 ನಿಮಿಷಕ್ಕಿಂತ ಕಡಿಮೆ ಒಳಗೆ ನೀವು ಕ್ವಶನ್ಗಳನ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ. ನಿಮಗೇನಾರ ಕ್ವಶನ್ನ ತಿಳಿಲಿಲ್ಲ, ನೀವು ಪರ್ಫೆಕ್ಟೇ ಇಲ್ಲ ಅಂದ್ರೆ ಒಂದೇ ಕ್ವಶನ್ ನಿಮ್ಗೆ 3 ನಿಮಿಷ 4 ನಿಮಿಷ ಹಿಡ್ಕೊಂಡು ಕುಂದ್ರಾಗ ಚಾಲೂ ಮಾಡ್ತೈತಿ. ಸೊ ಆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಸ್ಟಡಿ ಮಾಡಿರಿ. ಸ್ಟಡಿ ಬಗ್ಗೆ ಅಷ್ಟನ್ನು ಗಮನ ಇರಲಿ. ಇದು ಚಾನಲ್ಗಳನ್ನ ನೋಡೋದು, ಕ್ಲಾಸಸ್ ಚಾನಲ್ಗಳನ್ನ ನೋಡಿರಿ. ಸುಳ್ಳು ಇನ್ಫಾರ್ಮೇಷನ್ ಕೊಡ್ತಾರೆ, ಇಷ್ಟು ಕಟ್ಟಪ್ಪ ಅಷ್ಟು ಕಟ್ಟಪ್ಪ ಅಂತಂದಿದೆ, ಅವ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಯೂಟ್ಯೂಬ್ ಚಾನಲ್ ನೋಡೋದಂದ್ರೆ ಯಾವ ಉದ್ದೇಶದಿಂದ, ಒಂದು ಕ್ಲಾಸ್ಗಳು ಏನು ನಡೆಸ್ಕೊಡ್ತಾರೆ ಅವು ಚಾನಲ್ಗಳು ನೋಡಿರಿ. ಹೊಳ್ಳಿ ನಿಮ್ದೇನು ಎಕ್ಸಾಮ್ ಡೇಟ್ ಯಾರ್ಯಾರು ಫಿಕ್ಸ್ ಆಗೈತೆ ಅಂತ ಹಾಕ್ತಾರಲ್ಲ ಅದನ್ನಷ್ಟೇ ನೋಡಿರಿ. ಅದನ್ನು ಬಿಟ್ಟು ಕಟ್ಟಪ್ ಬಗ್ಗೆ ಬಂತು ಮತ್ತು ಬೇರೆ ಏನಾದರೂ ಈ ಬುಕ್ ಓದಿದ್ರೆ ಆ ಬುಕ್ ಓದಿದ್ರೆ ಅಂತ ಏನು ಕೊಡ್ತಾರೆ, ಈ ಬುಕ್ಸನ್ನು ಹೇಳಿದ್ದೇ ಬೀಳ್ತೈತಿ, ನಾನು ಈ ಥರ ಪಾಸ್ ಆಗಿದ್ದೀನಿ ಅಂಥೇಳಿ ಏನು ಹೇಳ್ತಾರೆ ಅಂಥವ್ರಿಂದ ಸ್ವಲ್ಪ ದೂರ ಇರೋಕ್ಕೆ ಪ್ರಯತ್ನ ಪಡಿರಿ. ಯಾಕಂದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತೈತೆ ಅದ್ರೊಳಗೆ. ಅದಕ್ಕಿಂತ ಬದಲು ನೀವು ಅದನ್ನು ನೋಡೋ ಬದಲು ಯಾವುದೋ ಒಂದು ಕ್ಲಾಸಸ್ ನಡೆಸುವಂಥ ಚಾನಲ್ ನೋಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಕ್ವಶನ್ ಆದರೂ ಅರ್ಥ ಆಗಿರ್ತೈತಿ. ಸೊ ಹಾಗಾಗಿ ಸುಳ್ಳು ಸುದ್ದಿ ಹಿಂಬಲ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ವಿಶೇಷವಾಗಿ ಮೆರಿಟ್ ಬಂತು, ಕಟಪ್ ಬಂತು, ಇದ್ರ ಬಗ್ಗೆ ಯಾವ ಚಾನಲ್ ಅಂದ್ರೆ ನೋಡ್ಬೇಕಂದ್ರೆ ಕ್ಲಾಸ್ಗಳನ್ನು ಏನು ನಡೆಸ್ಕೊಡ್ತಾರೆ ಅವನ್ನ ನೋಡ್ಕೊರಿ. ಅದರಿಂದ ನಿಮ್ಗೆ ಅಟ್ಲೀಸ್ಟ್ ಒಂದು ಕ್ವಶನ್ ನಿಮ್ದು ಕರೆಕ್ಟ್ ಆದರೂ ನಿಮಗೆ 2 ಮಾರ್ಕ್ಸ್ ಸಿಗ್ತೈತಿ. ಸೊ ಹಾಗಾಗಿ ಎಕ್ಸಾಮ್ ಡೇಟ್ ಅಂಕರು ಫಿಕ್ಸ್ ಆಯ್ತಂದ್ರೆ ನಿಮ್ಗೆ ತಿಳಿದೈತಿ. ನೀವು ಯಾವುದೋ ಚಾನಲ್ ನೋಡ್ಲಿಕ್ಕಂದ್ರೂ ಅಟ್ಲೀಸ್ಟ್ ನಿಮಗೆ ಇಮೇಲಿಗಾದರೂ ಮೆಸೇಜ್ ಬರ್ತೈತಿ, ಅದನ್ನಾದ್ರೂ ನೋಡ್ಕೊತ ಇರ್ರಿ. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರು ಇದ್ದಾರಾದ್ರೂ ಹೇಳೇ ಹೇಳ್ತಾರೆ. ಸಾಧ್ಯದಷ್ಟು ಏನೈತಿ ಸ್ಟಡಿ ಮಾಡೋಕೆ ಪ್ರಯತ್ನ ಪಡ್ರಿ. ಏನೋ ತಿಳಿಲಿಲ್ಲ ಅಂದರೂ ಕಾಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿರಿ. ಅದಕ್ಕೆ ನನಗೆ ಸಾಧ್ಯದಷ್ಟು ನಿಮಗೆ ಸಜೆಷನ್ ಕೊಡ್ತೀನಿ. ಓಕೆ ದೋಸ್ತು, ಬಾಯ್.